ಇನ್ನು ಬೆಂಗಳೂರಿನ ಹೆಬ್ಬಾಳ ಭಾಗದ ಬಹುದೊಡ್ಡ ಟ್ರಾಫಿಕ್ ಸಮಸ್ಯೆಗೆ ಇವತ್ತು ಕೊನೆಗೂ ಮುಕ್ತಿ ಸಿಗ್ತಾ ಇದೆ. ಬಹುನಿರೀಕ್ಷಿತ ಹೆಬ್ಬಾಳ ವಿಸ್ತರಿತ ಫ್ಲೈಓವರ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇವತ್ತು ಬೆಳಗ್ಗೆ 10:30ಕ್ಕೆ ಸಿಎಂ ಮತ್ತು ಡಿಸಿಎಂ ಸಾರ್ವಜನಿಕ ಸಂಚಾರಕ್ಕೆ ಹಸಿರು ನಿಶಾನೆಯನ್ನು ತೋರಿಸ್ತಾ ಇದ್ದಾರೆ. ಬಹುನಿರೀಕ್ಷಿತ ಹೆಬ್ಬಾಳ ವಿಸ್ತರಿತ ಮೇಲ್ಸೇತುವೆ ಇಂದು ಉದ್ಘಾಟನೆ. ಫ್ಲೈಓವರ್ ಲೋಕಾರ್ಪಣೆ ಮಾಡಲಿರುವ ಸಿಎಂ ಡಿಸಿಎಂ 700 ಮೀಟರ್ ಉದ್ದದ ಫ್ಲೈಓವರ್ ಜನಸಂಚಾರಕ್ಕೆ ಮುಕ್ತ. ಬಿಡಿಎ ಕಳೆದ 2 ವರ್ಷಗಳಿಂದ ಹೆಬ್ಬಾಳ ವಿಸ್ತರಿತ ಫ್ಲೈಓವರ್ ಕಾಮಗಾರಿ ನಡೆಸುತ್ತಾ ಇತ್ತು. ಇದರ ಕಾಮಗಾರಿ ಪೂರ್ಣಗೊಂಡಿದೆ. ಇಂದು ಹೆಬ್ಬಾಳ ಫ್ಲೈಓವರ್ ಉದ್ಘಾಟನೆ ಮಾಡಲಾಗ್ತಿದೆ. ಈಗಾಗಲೇ ಉದ್ಘಾಟನೆಗೆ ಸಿದ್ಧತೆ ಆಗಿದ್ದು, ಫ್ಲೈಓವರ್ ಮೇಲೆ ಹೂವಿನ ಹಾರ ಹಾಕಿ ಸಿಂಗಾರ ಮಾಡಲಾಗಿದ್ದು, ಇಂದು ಬೆಳಗ್ಗೆ 10:30ಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ. 700 ಮೀಟರ್ ಉದ್ದದ ಈ ಫ್ಲೈಓವರ್ನಿಂದ ಕೆಆರ್ಪುರಂ ಕಡೆಯಿಂದ ಮೇಖರಿ ಸರ್ಕಲ್ ಕಡೆಗೆ ಸಾಗಲಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಡೆಯಿಂದ ಮೇಖರಿ ವೃತ್ತದ ಕಡೆಗೆ ಬರುವುದಕ್ಕೆ ದ್ವಿಪಥ ರಸ್ತೆ ಮಾತ್ರ ಇದ್ದು, ಕೆಆರ್ಪುರ ಕಡೆಯಿಂದ ಬರುವ ರಸ್ತೆ ಇದನ್ನ ಸೇರಿಕೊಳ್ಳುತ್ತೆ. ವಿಮಾನ ನಿಲ್ದಾಣ ಕಡೆಯಿಂದ ನಗರದ ಕಡೆಗೆ ಪ್ರಯಾಣಿಸುವ ವಾಹನಗಳಿಂದ ಸಂಚಾರ ದಟ್ಟಣೆ ಉಂಟಾಗುತ್ತೆ. ಈ ಸಂಚಾರ ದಟ್ಟಣೆ ನಿವಾರಿಸಲು ಹೆಬ್ಬಾಳ ಫ್ಲೈಓವರ್ ಬಳ್ಳಾರಿ ರಸ್ತೆ, ವಿಮಾನ ನಿಲ್ದಾಣ ಮತ್ತು ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಹೀಗಾಗಿ ಹೆಚ್ಚು ಸಂಚಾರ ದಟ್ಟಣೆ ಉಂಟಾಗುತ್ತದೆ. ಫ್ಲೈಓವರ್ ಸಂಚಾರಕ್ಕೆ ಮುಕ್ತಗೊಂಡ ನಂತರ ಸಂಚಾರ ದಟ್ಟಣೆ ಸಮಸ್ಯೆ ನಿವಾರಣೆಯಾಗಲಿದೆ. ಇನ್ನು ಹೆಬ್ಬಾಳ ಫ್ಲೈಓವರ್ ಉದ್ಘಾಟನೆಗೆ ಸಾರ್ವಜನಿಕರು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಫ್ಲೈಓವರ್ನಿಂದ ಬಂದ ವಾಹನಗಳು ಮೇಖರಿ ಸರ್ಕಲ್ ಕಡೆಗೆ ಹೋಗೋದಕ್ಕೆ ಇಲ್ಲಿ ಬಂದು ನಿಲುಗಡೆ ಆಗ್ತವೆ. ಮೇಖರಿ ಸರ್ಕಲ್ ಉದ್ದಕ್ಕೂ ಮತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಾರೆ ವಾಹನ ಸವಾರರು. ಏನಂದ್ರೆ ಇವಾಗ ಟ್ರಾಫಿಕ್ ಕಮ್ಮಿ ಆಗುತ್ತಣ್ಣ. ಇವಾಗ ಫ್ಲೈಓವರ್ ಆಗ್ತಿದೆಯಲ್ಲ, ಅದೇ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಮುಂದೆ ಟ್ರಾಫಿಕ್ ಆಗ್ಬೋದು. ಇವಾಗ ಹಿಂದೆಗೆ ಟ್ರಾಫಿಕ್ ಕಮ್ಮಿ ಆಗುತ್ತೆ. CP ರೋಡಿಂದ ಅಲ್ಲಿ ಮೇಕರಿ ಸರ್ಕಲ್ ಗಂಟ ಜಾಮ್ ಇರುತ್ತೆ. ಈಗ ಮೊದಲು ಕಷ್ಟ ಆಗ್ತಿತ್ತು, ಈಗ ಈಸಿ ಆಗುತ್ತೆ. ಈ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಇಲ್ಲಿಂದ ಫ್ರೀ ಆಗ್ತದೆ, CBI ಇಂದ ಫುಲ್ ಜಾಮ್ ಹೋಗ್ಬಿಡ್ತದೆ ಓತಾ ಅಷ್ಟೇ. ಏನಂತಂದ್ರೆ ಇದು ಮಾಮೂಲಿ ಮನೆ ತ ಬರೋದು ಫ್ರೀ ಆಗ್ತದೆ ಹೊರತು ಎಲಾಂಟ್ರಿಂದ ಬರೋದು ಅದು ಹಂಗೆ ಇರ್ತದೆ ಟ್ರಾಫಿಕ್. ಅದೇನು ಇನ್ನೂ ಸಾಲ್ವ್ ಆಗಿಲ್ಲ. ಅದು ಮಾಡಬೇಕು. ಮತ್ತು ಏನಂದ್ರೆ ಫುಟ್ಪಾತ್ ಇಲ್ಲ, ಜನಗಳ ಸೌಲಭ್ಯ ಇಲ್ಲ, ಇಲ್ಲಿ ಒಂದು ಸಿಗ್ನಲ್ ಇಲ್ಲ, ಒಂದು ಅಂಶ ಇಲ್ಲ, ಒಂದು ಇನ್ನೂ ನೋಡ್ಬೇಕು ಏನು ಮಾಡ್ತಾರೆ ಅಂತ. ಖುಷಿ ಇರ್ಬೋದು. ಈ ಕಡೆ ಸರ್ವಿಸ್ ರೋಡ್ನವ್ರು ಬಂದವರು ಯಾವ ಕಡೆ ಹೋಗ್ಬೇಕು ಅರ್ಥ ಆಗ್ತಾ ಇಲ್ಲ. ಇದು ಸ್ವಲ್ಪ ಅನಾನುಕೂಲನೂ ಆಗ್ತಾ ಇದೆ. ಬರೋರು ಈ ಕಡೆಲ್ಲ ಕ್ರಾಸ್ ರೋಡ್ಗಳಲ್ಲಿ ಮುಂದೆ ಹೋಗ್ಬೇಕಾದ್ರೆ ಯಾವ ಕಡೆ ಹೋಗ್ಬೇಕು ಅವರು? ಟ್ರಾಫಿಕ್ ಕಡಿಮೆ ಆಗ್ತದೋ ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಈ ಕಡೆ ನಾವು ಕ್ರಾಸ್ ರೋಡ್ಗೆ ಹೋಗ್ಬೇಕಾದ್ರೆ ಯಾಕೆ ಹೋಗ್ಬೇಕು? ಒಟ್ಟಾರೆ ಹೆಬ್ಬಾಳ ವಿಸ್ತರಿತ ಫ್ಲೈಓವರ್ ಇಂದು ಉದ್ಘಾಟನೆ ಆಗ್ತಾ ಇದ್ದು, ಹೆಬ್ಬಾಳ ಸುತ್ತಮುತ್ತ ಏರ್ಪೋರ್ಟ್ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗಲಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.